ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಹೀಗಾಗಿ ಇವತ್ತು ಆಯೋಜಕರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಸಮಾಜದ ಪರಿವರ್ತನೆಗೆ ನಾನಾ ಕಾರಣಗಳುಂಟು. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾಧ್ಯಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಮಾಧ್ಯಮ ಅಭಿವೃದ್ಧಿಯಲ್ಲಿ, ಪ್ರಗತಿಯಲ್ಲಿ, ಬದಲಾವಣೆಯಲ್ಲಿ ಬಹಳಷ್ಟು ದೊಡ್ಡ ಒಂದು ಅತ್ಯಂತ ಮಹತ್ತರವಾದಂತಹ ಒಂದು ಪಾತ್ರ, ಒಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸಾಧನವಾಗಿದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾವೆಲ್ಲ ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸಹಿತ ಅನಕ್ಷರತೆ ಇತ್ತು, ಬಹಳ ಕಡೆ ಯಾವುದೇ ರೀತಿಯ ಪ್ರಗತಿ ಇರಲಿಲ್ಲ. ಅಂತ ಕಾಲದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ತಿಲಕ್ರವರು, ಅನೇಕ ಹಿರಿಯ ಇವತ್ತೇನು ಪತ್ರಕರ್ತರಿದ್ದರು, ಅವರೆಲ್ಲರೂ ನಮ್ಮ ಜನರಲ್ಲಿ ಇವತ್ತು ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸಲಿಕ್ಕೆ, ಅವರಿಗೆ ಪ್ರೇರಣೆ ಸ್ಫೂರ್ತಿ ಮಾಡಲಿಕ್ಕೆ ಮಾಧ್ಯಮದ ಮುಖಾಂತರ ಒಂದು ಸಂಘಟನೆ ಮಾಡಿದಂಥದ್ದು, ಹೋರಾಟ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಸಹಿತ ಅನೇಕ ರೀತಿಯಲ್ಲಿ ಏನಿವತ್ತು ಶಾಸನಗಳು ಆಡಳಿತ ನಡೆಸತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಸಮಾಜದಲ್ಲಿರುವಂಥ ಓರೆಕೆರೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಯಾವುದೇ ಅನೇಕ ಕಡೆ ಇವತ್ತು ಸರ್ಕಾರಗಳಿಗೆ ಕಣ್ತೆರೆಸುವಂಥ ಕೆಲಸ, ಸಮಾಜದ ಅಭಿವೃದ್ಧಿ ಮಾಡುವಂಥ ಕೆಲಸ, ವಸ್ತುನಿಷ್ಠ ಸುದ್ದಿಯನ್ನು ಬಿತ್ತರಿಸುವಂಥ ಒಂದು ಕೆಲಸ ಮಾಧ್ಯಮ ಮಾಡ್ತಾ ಬಂದಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಸಂವಿಧಾನ ಬಹಳ ಇವತ್ತು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾವೆಲ್ಲ ಪ್ರಜಾಪ್ರಭುತ್ವದ ಯಶಸ್ವಿ ಆಧಾರ ಸ್ತಂಭ ಅಂತ ಏನು ಹೇಳ್ತೇವೆ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಾವು ಕಾಯ್ದೆಯನ್ನು ಮಾಡ್ತೀವಿ, ಕಾರ್ಯಾಂಗ ಅನುಷ್ಠಾನ ಮಾಡ್ತದೆ, ನ್ಯಾಯಾಂಗ ಸರಿ ಇದೆಯಲ್ಲ ಅಂತ ನೋಡ್ತದೆ. ಇವೆಲ್ಲವೂ ಎಲ್ಲಾದರೂ ಲೋಪದೋಷಗಳಾದರೆ ಜನಾಭಿಪ್ರಾಯ ರೂಪಿಸುವಂಥದ್ದು, ಜನರಲ್ಲಿ ಯಾವುದು ಒಳ್ಳೆದಿದೆ ಯಾವುದು ಕೆಟ್ಟದಿದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ತಯಾರು ಮಾಡುವಂಥದ್ದು, ಮನಸ್ಸಲ್ಲಿ ಬಿತ್ತರಿಸುವಂಥ ಒಂದು ಕೆಲಸ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾಧ್ಯಮದವ್ರು ಮಾಡ್ತಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಮಾಧ್ಯಮ ಅಂತ ಹೇಳಿದ್ರೆ ಅದು ಒಂದು ವ್ಯಾಪಾರ ಆಗಲಿ ಅಲ್ಲ, ಇದೊಂದು ಪವಿತ್ರವಾದಂಥ ಒಂದು ವೃತ್ತಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇಂದಿನ ದಿನಮಾನಗಳು ನಾವು ನೋಡ್ತಾ ಇದ್ದೇವೆ, ಎಲ್ಲ ಕ್ಷೇತ್ರಗಳು ಕಲುಷಿತ ಆಗಿದ ರೀತಿಯಲ್ಲಿ ಮಾಧ್ಯಮಗಳು ಸಹಿತ ಕಲುಷಿತ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆ ಇವತ್ತಿನ ದಿವಸ ನಮ್ಮಲ್ಲಿ ಸಮಾಜದಲ್ಲಿ ಏನು ಇವತ್ತು ಬಹಳ ಕಡೆ ಅಸಮಾನತೆ ಇದೆ, ಇವತ್ತು ಎಲ್ಲ ಕಡೆ ಆತಂಕ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಮಾಬ್ ಲಿಂಚಿಂಗ್ ಇದೆ, ಅನೇಕ ಪ್ರಕರಣಗಳಾಗ್ತಾ ಇದ್ದಾವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾಧ್ಯಮದವರು ಇವತ್ತು ಈ ಒಂದು ಅನೇಕ ಜನ ಮುದ್ರಣ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಶ್ರವಣ ಮಾಧ್ಯಮ ಇರ್ಬೋದು, ಈಗ ಹೊಸದಾಗಿ ಈ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ, ಬಹಳ ಬದಲಾವಣೆ ಆಗಿದೆ, ಬಹಳ ಪರಿವರ್ತನೆ ಆಗಿದೆ. ಇಂಥದ್ರಲ್ಲಿ ಅನೇಕ ಕಡೆ ಸುಳ್ಳು ಸುದ್ದಿ ಹರಡಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು, ಒಬ್ಬರದ ಕಡೆನೇ ವಾಲಿಸುವಂಥದ್ದು. ಏನು ಬೇಕಾಗಿದೆ ಸಮಾಜಕ್ಕೆ ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾಗಿ ನಿರ್ಭಡೆಯಿಂದ ಜನರಿಗೆ ಸುದ್ದಿ ಮಾಡುವಂಥ ಒಂದು ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಮಾಧ್ಯಮದವರಿಗೆ ಇವತ್ತು ಅವರ ವಿಶ್ವಾಸಾರ್ಹತೆನೇ ಮುಖ್ಯ. ಓದುಗರು ಹೆಚ್ಚಿಗೆ ಆಗಬೇಕು ಅಂತ ಹೇಳಿದ್ರೆ ವಿಶ್ವಾಸಾರ್ಹತೆ ಬೇಕು. ಅದರಲ್ಲಿ ನಾ ಮೊದಲು ನೀ ಮೊದಲು ಅಂತೇಳಿ ಹೇಳಿ ಏನು ಇವತ್ತಿನ ಕಾಲದಲ್ಲಿ ಬಹಳ ಸ್ಪರ್ಧೆ ಇದೆ. ಈ ಸ್ಪರ್ಧೆಯಲ್ಲಿ ಸುಳ್ಳು ಸುದ್ದಿ ಬರುವಂಥದ್ದು ಮತ್ತೆ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ಸುಳ್ಳಿದ್ರೂ ಚಾರಿತ್ರ್ಯ ವಧೆ ಮಾಡುವಂಥದ್ದು. ಒಂದು ಸಲ ಅದು ಮಾನಸಿಕವಾಗಿ ತೊಂದರೆ ಆದರೆ ಮತ್ತೆ ಅವರಿಗೆ ಆ ಚಾರಿತ್ರ್ಯ ಗೌರವ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮಾಧ್ಯಮದವರು ನಡೆದುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದರಲ್ಲಿ ಬಹಳ ಕಡೆ ನಾವು ನೋಡ್ತಾ ಇದ್ದೇವೆ, ಇವತ್ತು ಕಾಸು ಸುದ್ದಿ ಕೊಡುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು, ಇವೆಲ್ಲವೂ ಅನೇಕ ರೀತಿಯಲ್ಲಿ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀವೇನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ಬಹಳ ಉತ್ತಮವಾಗಿ ತಾವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ಅನೇಕ ಹಿರಿಯರು ಇವತ್ತು ಈ ಒಂದು ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕಾಗಿ ತಾವೆಲ್ಲ ಕೂಡಿ ತಮ್ಮದೇ ಆದಂಥ ರೀತಿಯಲ್ಲಿ ಮಾಧ್ಯಮ ಸಂಹಿತೆ ತನ್ನದೇ ಸ್ವಯಂ ನಿಯಂತ್ರಣ ಮಾಡುವಂಥ ರೀತಿಯಲ್ಲಿ ನಿಮ್ಮದೇ ಒಂದು ನೀತಿ ಸಂಹಿತೆ ಇದ್ದ ರೀತಿಯಲ್ಲಿ
ಮಾಧ್ಯಮ ಸಂಹಿತೆಯನ್ನು ಮಾಡಿಕೊಂಡು ಅಂತ ಪೀಠಪತ್ರಿಕೆಗಳು ಅಂತವ್ರು ಯಾರಾದರೂ ಇದ್ದರೆ ಅವರಿಗೆ ಹಾಕಿ ಸರಿಪಡಿಸುವಂತ ಒಂದು ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈ ಒಂದು ನಿಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ನೂರಾರು ಶ್ರೇಷ್ಠ ಪತ್ರಕರ್ತರು ಈಗಾಗಲೇ ಕಾರ್ಯನಿರ್ವಹಿಸಿದ್ದಾರೆ, ಇದನ್ನು ಕಟ್ಟಿ ಬೆಳೆಸಿದ್ದಾರೆ. ಇಂಥದರಲ್ಲಿ ಇವತ್ತೇನು ಕವಿ, ನಮ್ಮ ಕನ್ನಡದ ಖ್ಯಾತ ಕವಿ DV ಗುಂಡಪ್ಪನವರು ಇದರ ಸ್ಥಾಪಕ ಅಧ್ಯಕ್ಷರಾಗಿ ಪತ್ರಕರ್ತರ ಪ್ರಾತಿನಿಧಿಕ ಸಂಸ್ಥೆ ಅನ್ನುವಂಥ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಯಾಗಿಯೂ ಈ ಒಂದು ಸಂಘ ಕೆಲಸ ಮಾಡ್ತಾ ಇದೆ, ಹಾಗೆಯೂ ವೃತ್ತಿ ಸಂಘಟನೆ ಆಗಿಯೂ ಕೆಲಸ ನಿರ್ವಹಿಸ್ತಾ ಇದೆ. ಇವತ್ತು ಕೇಂದ್ರದಲ್ಲಿ ಪೆಟ್ರೋಲಿಯಂ ಸಚಿವರಾಗಿದ್ದಂಥ ಗುರುಪಾದ ಸ್ವಾಮಿಯವರು, ಹಿರಿಯ ಪತ್ರಕರ್ತರಾದಂಥ SV ಜಯಶೀಲ್ ರಾಯರು, ಅರ್ಜುನ್ ದೇವರವರು, ಅಣ್ಣಾಜಿಯವರು, B ಮಲ್ಲಿಕಾರ್ಜುನಾಯರವರು ಇವತ್ತು ಇತ್ತೀಚಿನ ಈ ಒಂದು ವರ್ಷಗಳಲ್ಲಿ ಈಗ ನಮ್ಮ ಇವತ್ತು ತಗಡೂರವರು 3ನೇ ಸಲ ಅಧ್ಯಕ್ಷರಾಗಿ ಆಯ್ಕೆ ಆಗಿ ಇವತ್ತು ತಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅತ್ಯಂತ ಖುಷಿಯ ಸಂಗತಿಯಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಬೀದರ್ನಲ್ಲಿ ನಡೆಯುತ್ತಿರುವ ಈ ಒಂದು ಸಮ್ಮೇಳನದಲ್ಲಿ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಪ್ರಥಮ ಪ್ರಶಸ್ತಿ ನೀಡಲಾಗುತ್ತಿದೆ. ಈ ಪ್ರಶಸ್ತಿಗೆ ನಮ್ಮ ಕಲ್ಯಾಣ ಕರ್ನಾಟಕದವರಾದ ಹಾಗೂ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸಹಾಯಕ ಸಂಪಾದಕರಾದ ಶ್ರೀ ರಾಮು ಪಾಟೀಲ್ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮ್ಮೇಳನದಲ್ಲಿ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಗೋಷ್ಠಿಯಲ್ಲಿ ಅನೇಕ ಗೋಷ್ಠಿಗಳನ್ನು ನೀವೆಲ್ಲ ಹಾಕಿಕೊಂಡಿದ್ದೀರಿ. ಈ ಗೋಷ್ಠಿಯಲ್ಲಿ ನನ್ನ ವಿನಂತಿ ಇದೆ, AI ಏನು ಕೃತಕ ಮಾಧ್ಯಮ ಇದೆ ಅಥವಾ ಈಗೇನು ಯೂಟ್ಯೂಬ್ ನ್ಯೂಸ್ಗಳು ಬರ್ತಾ ಇದೆ, ವಾಟ್ಸಪ್ ಯೂನಿವರ್ಸಿಟಿಯಿಂದ ಸುಳ್ಳು ಸುದ್ದಿ ಹರಡಿಸಲಾಗ್ತಾ ಇದೆ, ಇವತ್ತು ಒಂದೇ ಕಡೆ ವಾಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಒಡೆದಾಳುವ ನೀತಿಯನ್ನು ಅನುಸರಿಸಿ ಈ ಭಾವನಾತ್ಮಕ ವಿಷಯಗಳನ್ನು ಇವತ್ತು ಶಕ್ತಿಗಳಿದ್ದಾವೆ, ಕೋಮುವಾದಿ ಶಕ್ತಿಗಳಿದ್ದಾವೆ, ಅದರ ವಿರುದ್ಧ ಮಾಧ್ಯಮ ಸಹಿತ ಸಂಘಟಿತರಾಗಿ ಅದನ್ನು ದಮನ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಅಂತ ಒಂದು ತೀರ್ಮಾನ ತಾವೆಲ್ಲ ಕೂಡಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸಮಾಜದ ಹಿತದೃಷ್ಟಿಯಿಂದ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ನಾನು ಇನ್ನೂ ಹೆಚ್ಚಿನ ಒಂದು ಸಮಯ ತೆಗೆದುಕೊಳ್ಳದೆ, ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ 3 ಗಂಟೆಗೆ ಇಲ್ಲಿಂದ ಹೊರಡಬೇಕಾಗಿದೆ. ಬೀದರ್ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರ ಬಗ್ಗೆ ನಾನು ಮಾತಾಡಿದ್ದೇನೆ. ಇದೊಂದು ವೇದಿಕೆ ನಮ್ಮ ಜಿಲ್ಲೆ ಬಗ್ಗೆ ಹೆಚ್ಚಿಗೆ ಮಾತಾಡುವಂಥದ್ದು ಇರದೇ ಇದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ಕೆಲವೊಂದು ವಿಷಯ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ನಮ್ಮ ಜಿಲ್ಲೆಗೆ ಗ್ಯಾರಂಟಿ ಯೋಜನೆ ಮುಖಾಂತರ ಸುಮಾರು 3,114 ಕೋಟಿ ನೇರವಾಗಿ ಇವತ್ತೇನು 5 ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೆ ಇವತ್ತು ಆ ಹಣ ಯಾವುದೇ ಮಧ್ಯವರ್ತಿಗಳಿಲ್ಲದೆ ದಲ್ಲಾಳಿಗಳಿಲ್ಲದೆ ಆ ಹಣ ತಲುಪಿದೆ. ಅದರಿಂದ ಆರ್ಥಿಕ ಅಭಿವೃದ್ಧಿನೂ ಆಗಿದೆ. ಅದರ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನ ಅಪಸ್ವರ ತೆಗೆದು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ರೆ ಇವತ್ತಿಲ್ಲಿ ದಿವಾಳಿ ಆಗ್ತದೆ, ಇವತ್ತೇನು ಸರ್ಕಾರಿ ಸಂಬಳಿಗೆ ನೌಕರಿ ಕೊಡ್ಲಿಕ್ಕಾಗದಿಲ್ಲ, ಸಂಬಳ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆದರೂ ಅಭಿವೃದ್ಧಿ 3,111 ಕೋಟಿ ಗ್ಯಾರಂಟಿಗೆ ಕೊಟ್ರೆ ಸುಮಾರು 6,000 ರಿಂದ 7,000 ಕೋಟಿ ಇವತ್ತು ನೋಡಿ ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶಿಷ್ಟವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡು ಇವತ್ತು ಅನುಚ್ಛೇದ 371 ಪೂರ್ಣ ಪ್ರಮಾಣದಲ್ಲಿ ಅದನ್ನು ಜಾರಿಗೆ ತರುವಂತಹ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಪ್ರತಿ ವರ್ಷ ಚುನಾವಣೆ ಪೂರ್ವದಲ್ಲಿ 5,000 ಕೋಟಿ ಕೊಡ್ತೀವಿ ಅಂತೇಳಿ 5,000 ಕೊಟ್ಟು ಅದರಲ್ಲಿ ಬೀದರ್ ಜಿಲ್ಲೆಗೆ ಪ್ರತಿ ವರ್ಷ 500 ಕೋಟಿ ಬರ್ತಾ ಇದೆ. 3 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದನ್ನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಜಲ್ ಜೀವನ್ ಮಿಷನ್ ಇರಬಹುದು, ಇತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 5,000 ಕೋಟಿ, ನೀರಾವರಿಗೆ 600 ಕೋಟಿ ಕೊಟ್ಟಿದ್ದಾರೆ, ಇವತ್ತು PWDಗೆ 400 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಇನ್ನಿತರ ಕುಡಿಯುವ ನೀರಿಗೆ ಸುಮಾರು 1,500 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಹೀಗಾಗಿ ಸುಮಾರು 8,000 ಕೋಟಿ, ಇವತ್ತು 8,000 ಕೋಟಿ ರೂಪಾಯಿ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಗ್ಯಾರಂಟಿ ಸೇರಿಕೊಂಡು ಈ 3 ವರ್ಷದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಹೊರತುಪಡಿಸಿನೂ ಇವತ್ತೇನು ನಮ್ಮ ಬೀದರ್ ಜಿಲ್ಲೆಯ ಇದೊಂದು ಕೇಂದ್ರ ಅಂತೇಳಿ ಹೇಳಬಹುದು. ಹೀಗಾಗಿ ನನ್ನ ವಿನಂತಿ